ಹೇ ಎವ್ರಿವಾನ್, ಇಟ್ಸ್ ಮೀ ತನಿಷಾ ಕುಪ್ಪಂಡ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೈ ಚಾನ್ಸ್ ಇದೇ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಏನು ಮಾಡ್ಬೇಕು ಹೇಳಿ? ಪ್ಲೀಸ್ ಗೋ ಸಬ್ಸ್ಕ್ರೈಬ್. ಇವತ್ತು ನಿಮ್ಮೆಲ್ರಿಗೂ ನಾನು ಯಾವ ವಿಷಯನ ತೋರಿಸೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ನಮ್ಮ ಸಿನಿಮಾ, ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸಲ್ಲಿ ಬರ್ತಾ ಇರುವಂಥ ಮೊದಲನೇ ಸಿನಿಮಾ ಅದೇ ಕೋಣ. ಸೊ ನಮ್ಮ ಕೋಣ ಸಿನಿಮಾದ ಶೂಟಿಂಗ್ ಸ್ಪಾಟಲ್ಲಿದ್ದೀವಿ ನಾವು. ಸೊ ಈ ಶೂಟಿಂಗ್ ಸ್ಪಾಟಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡ್ತಾರೆ, ಆ್ಯಂಡ್ ನಾನೊಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮಲ್ಲಿ ಅಂದರೆ ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಇರುವಂಥವ್ರು, ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಯಾರೇ ಆಗಿರಬಹುದು, ಅವರೆಲ್ಲರೂ ನಾನು ಕೇಳೋ ಪ್ರಶ್ನೆಗೆ ಯಾವ್ಯಾವ ರೀತಿಯಾದ ಉತ್ತರ ಕೊಡ್ತಾರೆ, ಆ್ಯಂಡ್ ಅವ್ರು ಕೊಡೋವಂಥ ಉತ್ತರ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದನ್ನು ನೋಡೋಣ. ಇವತ್ತು ಯಾರ್ಯಾರು ಆರ್ಟಿಸ್ಟ್ ಇದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಅದರ ಜೊತೆಗೆ ಆ್ಯಕ್ಚುಲಿ ನನ್ನದೇ ಫಸ್ಟ್ ಸೀನ್ ಇತ್ತು. ನಾನು ಸೀನ್ ಮುಗಿಸಿ ನನ್ನ ಸೀನ್ನ ಕಂಪ್ಲೀಟ್ ಆದಮೇಲೆ ನಾನು ಇದೊಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಐ ಹೋಪ್ ಯು ವಿಲ್ ಆಲ್ ಲವ್ ಇಟ್. ನನ್ನ ಜೊತೆಗೆ ಇವತ್ತು ಐ ಬಿಲೀವ್ ನಮ್ರತಾ ಅವರಿದ್ದಾರೆ, ರಂಜಿತ್ ಅವರಿದ್ದಾರೆ, ಶ್ರೀ ಅಂತ ಇನ್ನೊಬ್ಬರು ಆರ್ಟಿಸ್ಟ್ ಇದ್ದಾರೆ, ಅದು ಬಿಟ್ಟರೆ ಕೀರ್ತಿರಾಜ್ ಸರ್ ಇದ್ದಾರೆ. ಸೊ ಒಬ್ಬೊಬ್ಬರಾಗಿ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಆ್ಯಂಡ್ ಲೆಟ್ ಮೀ ಆಸ್ಕ್ ದೆಮ್ ಒಂದು ಒಗಟು. ಆ ಒಗಟಿಗೆ ಅವರು ಕರೆಕ್ಟಾಗಿ ಉತ್ತರ ಕೊಡ್ತಾರಾ ಇಲ್ವಾ ಅನ್ನೋದನ್ನ ನೋಡೋಣ ಬನ್ನಿ. ಬರ್ತಾ ಇರಬೇಕು ಅಂದಿವೆ. ನಮಸ್ಕಾರ 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 ನಮಸ್ಕಾರ. ಎಂಗೇಜ್ಮೆಂಟ್, ಹ್ಯಾಪಿ ಎಂಗೇಜ್ಮೆಂಟ್, ಹ್ಯಾಪಿ ಎಂಗೇಜ್ಮೆಂಟ್, ಕಂಗ್ರ್ಯಾಚುಲೇಷನ್ಸ್. ಓ ಪ್ರೊಡ್ಯೂಸರ್ ಸರ್, ವೆಲ್ಕಮ್ ವೆಲ್ಕಮ್, ನಮ್ಮ ಸೆಟ್ಟಿಗೆ ವೆಲ್ಕಮ್. ಪ್ಲೀಸ್ ಬನ್ನಿ. ಅಲ್ಲಿ ಕೀರ್ತಿರಾಜ್ ಸರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಹಾಯ್ ಹೇಳ್ಬಿಟ್ಟು ಬನ್ನಿ. ನಿಮ್ಗೊಂದು 4 ಪ್ರಶ್ನೆ ಇದೆ ಅಣ್ಣ, ಕರ್ಕೊಬನ್ನಿ. ಆಮೇಲೆ ಸೈಲೆಂಟಾಗಿ ಅವ್ರ ಪಾಡಿಗೆ ಅವ್ರು ಕೂತಿದ್ದಾರೆ. ನಮ್ರತಾ ಗೌಡ ಅವರು ಪಾಪ ಸೀನ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಬಟ್ ಸ್ಟಿಲ್ ಈ ಒಂದು ಸಣ್ಣ ಗ್ಯಾಪಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡಿ ನಾನು ಕೇಳುವಂತಹ ಒಗಟನ್ನು ಅವರು ಬಿಡಿಸ್ತಾರಾ, ಉತ್ತರ ಕೊಡ್ತಾರಾ ಅಂತ ನೋಡೋಣ ಬನ್ನಿ. ಲೆಟ್ಸ್ ಗೋ. ಹಾಯ್, ಹಲೋ, ವೆಲ್ಕಮ್ ಟು ತನಿಷಾ ಕುಪ್ಪಂಡ ಯೂಟ್ಯೂಬ್ ಚಾನಲ್. ಇದು ಫಸ್ಟ್ ವಿಡಿಯೋನಾ? ಇದು ಗೊತ್ತಿಲ್ಲ, ಫಸ್ಟ್ನೇ ವಿಡಿಯೋನು. ಸೊ ಇಷ್ಟು ವರ್ಷಗಳು ನೀವು ಅವ್ರನ್ನ ಸ್ಮಾಲ್ ಸ್ಕ್ರೀನಲ್ಲಿ, ಬಿಗ್ ಸ್ಕ್ರೀನಲ್ಲಿ, ರಿಯಾಲಿಟಿ ಶೋಗಳಲ್ಲಿ, ಈವೆಂಟ್ಸ್ ಅಲ್ಲಿ, ಎಲ್ಲ ಕಡೆ, ಬಿಸ್ನೆಸ್ ಅಲ್ಲಿ ಎಲ್ಲ ಕಡೆ ಅವ್ರನ್ನ ಸಪೋರ್ಟ್ ಮಾಡಿದ್ರ. ಸೊ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕೈಂಡ್ ವರ್ಡ್ಸ್ ಅಂಡ್ ಐ ಆಮ್ ಹ್ಯಾಪಿ. ಈಗ ಏನಂದ್ರೆ, ನಿಮ್ಮ ಪಾಡಿಗೆ ನೀವು ತಿಂತಾ ಇದ್ದೀರಾ, ಆದ್ರೂ ಕೂಡ ಡಿಸ್ಟರ್ಬ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನಾನು. ಇಷ್ಟೇ ವಿಷಯ, ನಮ್ಮ ಸೆಟ್ ಅಲ್ಲಿ ಒಂದಷ್ಟು ಜನರನ್ನ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಒಗಟು. ಓಕೆ, ನಾ ಒಗಟನ್ನ ಬಿಡಿಸ್ಬೇಕು. ಸೊ ಏನ್ ಬೇಕಾದ್ರೂ ಉತ್ತರ ಕೊಡ್ಬೋದು, ಒಂದೇ ಉತ್ತರ ಕೊಡ್ಬೇಕು. ಓಕೆನಾ? ಏನ್ ಬೇಕಾದ್ರೂ ಕೊಡ್ಬೋದು, ಬಟ್ ಯೋಚನೆ ಮಾಡಿ ಒಂದೇ ಆನ್ ಡಾಟ್ ಕೊಡ್ಬೇಕು ಉತ್ತರ. ಅದು ಸರಿನಾ ತಪ್ಪ ಅಂತ ನಾನು ನಿಮ್ಮ ಹತ್ರ ಹೇಳಲ್ಲ, ಕೊನೆಯಲ್ಲಿ ಹೇಳ್ತೀನಿ. ಓಕೆನಾ? ರೆಡಿನಾ ಪ್ರಶ್ನೆಗೆ? ತುಂಬಾ ಸಿಂಪಲ್ ಆಗಿರೋದನ್ನ ಫಸ್ಟ್ ಕೇಳ್ಬಿಡ್ತೀನಿ. ಸ್ವಲ್ಪ ಅನ್ಸ್ಲಿ ಸಿಂಪಲ್ ಆಗಿದೆ, ಆನ್ಸರ್ ಮಾಡ್ಬೋದು ಅಂತ. ಕ್ವೆಶ್ಚನ್ಸ್ ಕೇಳ್ತೀರಾ? ಎಷ್ಟೋ ಕೇಳ್ತೀನಪ್ಪ. ಆಯ್ತು, ಓಕೆನಾ? ಸೊ ನಿಮ್ಮ ಮೊದಲನೇ ಪ್ರಶ್ನೆ, ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತೆ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತೆ. ಯಾರೋ ಹೇಳ್ಕೊಟ್ರಾ? ಇಲ್ವಾ? ಇಲ್ಲ, ಆಕ್ಚುಲಿ ನಮ್ರತಾ ಅವ್ರ ಬ್ರಿಲಿಯಂಟ್. ಸರ್, ಅಂದ್ರೆ ನಾನು ಇನ್ನೂ ಉತ್ತರ ಕೊಟ್ಟಿಲ್ಲ. ಸೊ ಕಣ್ಣು. ಓಕೆ, ಮೊದಲನೇ ಪ್ರಶ್ನೆ, ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತೆ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತೆ. ಆರ್ಟಿಸ್ಟ್ ಬುದ್ಧಿ ಎಲ್ಲೂ ಹೋಗುತ್ತೆ. ಇದು ನಾರ್ಮಲ್ ಕಾಮನ್ ಪ್ರಶ್ನೆ. ಇದು ನಾವು ಸಿನಿಮಾದವ್ರಿಗೆ ಅಲ್ಲ, ಇದು ಏನೋ ನನ್ನ ಮೈಂಡ್ಗೆ ಹಂಗೆ ಓಡ್ತಾ. ಓಕೆ, ಸರಿ. ನೆಕ್ಸ್ಟ್, ಹಿಂಟ್ ಕೊಟ್ಟರು ತಗೊಳ್ಳಲ್ಲ ಅಂದ್ರೆ ಇದೇನೆ ಹೇಳೋದು. ಓಕೆನಾ? ಕಣ್ಣ ಕಣ್ಣ ಅಂದ್ರೆ ಯಾರು ಹೇಳ್ಕೊಟ್ರಿ ಇವಾಗ?
ಯಾರು ಹೇಳ್ಕೊಟ್ಟಿಲ್ಲ ಅವ್ರ ಬೋಡಾ ಬ್ರೋ ನೀನೇ ಹಿಂಟ್ ಹೇಳ್ದಲ್ಲಮ್ಮ ನಾಡೆಲ್ಲ ನೋಡುತ್ತೆ ಅಂತ ಹಿಂಗೆ ಅಂದಿದ ತಕ್ಷಣ ಇನ್ಯಾಕ್ ಬರುತ್ತೆ ಕ್ಯಾಮ್ರಾ ಬಿಟ್ರೆ ನೆಕ್ಸ್ಟ್ ನಮ್ದೆ ಕಣ್ಣು. ಕ್ಯಾಮ್ರಾ ಕಣ್ಣು ಬಿಟ್ರೆ ನಮ್ಮ ಕಣ್ಣು. ಓಕೆ, ಉತ್ತರ ಆಮೇಲೆ ಕೊಡ್ತೀನಿ. ಗಿಣಿ ಗಿಣಿ ಓಕೆ, ಉತ್ತರ ನಾನು ಹೇಳಲ್ಲ ಇವಾಗ. ಗೊತ್ತಿರೋಷ್ಟು ಹೇಳ್ಬೋದು, ತುಂಬಾ ಗೊತ್ತಿಲ್ದಿದ್ರು ಹೇಳ್ಬೋದು, ನೋಡೋಣ. ಏನೋ ಓಕೆನಾ? ಮಾಡೋಣ. ಸರಿ, ಈಗ ಮೊದಲನೇ ಪ್ರಶ್ನೆ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ. ದೇವರಣೆಗೂ ಗೊತ್ತಿಲ್ಲ. ಯಾರು ಆನ್ಸರ್ ಮಾಡ್ತಾರೆ ಅನ್ಕೊಂಡಿದ್ನೋ ಅವ್ರು ಮಾಡೋಕ್ಕಾಗಿಲ್ಲ. ಯಾರು ಮಾಡೋದೇ ಇಲ್ಲ, ಪರವಾಗಿಲ್ಲ ಬಿಡು ಓಕೆ ಅನ್ಕೊಂಡಿದ್ದು ಸಖತ್ತಾಗಿ ಆನ್ಸರ್ ಮಾಡಿಬಿಟ್ರು, ಗೊತ್ತಾ? ಐಡಿಯಾ ಇಲ್ಲ. ಓಡಲು ನನ್ನನೇ ಸೇರಲು ಬಂದರ ಓಕೆ. ಸೊ ಇವತ್ತು ನಮ್ಮ ಕೋಣ ಸಿನಿಮಾದ ಶೂಟಿಂಗ್ನಲ್ಲಿ ಅವ್ರದ್ದು ಕೂಡ ಕೊನೆಯ ದಿನ ಇವತ್ತು. ಸೊ ಕ್ವಿಕ್ಕಾಗಿ ನಾನು ಇವ್ರನ್ನ ಪ್ರಶ್ನೆಗಳನ್ನ ಕೇಳ್ತೀನಿ. ಅದಾದ ನಂತರ ಅವರ ಒಂದು ಕೋಣ ಎಕ್ಸ್ಪೀರಿಯನ್ಸ್ನ ಕೂಡ ಅವರು ಶೇರ್ ಮಾಡ್ಕೊತಾರೆ. ಪ್ರಶ್ನೆ ಹೀಗಿದೆ: ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತೆ. ಇದು ಒಗಟನ್ನು ಬಿಡಿಸ್ಬೇಕು ನೀವು. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತೆ. ವೆರಿ ಪೂರ್ ಅಟ್ ದಟ್. ಓಕೆ, ಏನದು? ಉತ್ತರ ಆಮೇಲೆ ಹೇಳ್ತೀನಿ, ಇವಾಗ ಹೇಳಲ್ಲ. ಕಣ್ಣು. ಓಕೆ, ನಿಮ್ಮ ಉತ್ತರ ಕರೆಕ್ಟ್ ಆನ್ಸರ್. ನೋಡೋಣ ಕರೆಕ್ಟ್ ಆನ್ಸರ್ ಯಾವುದು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಓಕೆನಾ? ಆಲ್ರೆಡಿ ಮೈಕ್ ಹಾಕಿದ್ದೀನಿ. ನಾನು ಬೇರೆಯವ್ರು ಎಲ್ಲರೂ ಪ್ರಶ್ನೆ ಕೇಳಬೇಕಾದ್ರೆ ಇದು ಅದು ಅಂತ ಹೇಳ್ಕೊಡ್ತಾ ಇದ್ರಿ. ಇವಾಗ ಪ್ರಶ್ನೆ ಕೇಳ್ತೀನಿ, ಎಷ್ಟು ಉತ್ತರ ಕೊಡ್ತಾರೆ ಅಂತ ನೋಡಬೇಕು. ಓಕೆ, ಮೊದಲನೇ ಪ್ರಶ್ನೆ. ಇದು ಆ್ಯಕ್ಚುಲಿ ಇವ್ರಿಗೆ ಗೊತ್ತಿದೆ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ. ನೋಡ್ತಾ ಇದ್ದಾರೆ. ಕಣ್ಣು ಅಂತ. ಕಣ್ಣು ಅಂತ. ಓಕೆ, ಸರಿ. ಬೇರೆ ಏನಾದರೂ ಯೋಚನೆ ಮಾಡ್ತೀರಾ? ಇಲ್ಲ, ಅದೇ ಫಿಕ್ಸಾ? ಇದೊಂಥರ ಕೊಂಡ್ ಈಗ ಕರೋಡ್ಪತಿ ಥರ. ಓಕೆನಾ? ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಹೋಗುತ್ತೆ, ಗ್ಯಾರಂಟಿ. ಗ್ಯಾರಂಟಿ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತೆ. ಪಟ್ ಪಟ್ ಅಂತ ಹೋಗ್ಬಿಡೋಣ. ಕಣ್ಣು ಅಂತ ಉತ್ತರ ಕೊಟ್ಟಿದ್ದಾರೆ. ಜನರಲಿ ನಾನು ಎಲ್ಲೇ ಹೋದ್ರೂ ನನ್ನನ್ನು ಹೆಚ್ಚಾಗಿ ನೋಡೋಕೆ ಸಿಗುವಂಥದ್ದು ಒಂದಷ್ಟು ರೀಲ್ಸ್ಗಳಲ್ಲಿ. ಯಾಕೆ ಅಂತಂದರೆ ನಮ್ಮ ಒಂದಿಬ್ಬರು ಪೈಲ್ವಾನ್ಗಳಿದ್ದಾರೆ ಯೂಟ್ಯೂಬಲ್ಲಿ. ಅವರು ಎಲ್ಲಿ ಹೋದ್ರೂ ಅಲ್ಲಿ ಹಾಜರಿರ್ತಾರೆ. ಹೇಗೆ ಅನ್ನೋದು ಗೊತ್ತಾಗಲ್ಲ ನನಗೆ, ಎಷ್ಟೋ ಸತಿ ಗೊತ್ತಿರಲ್ಲ. ಹಾಗೆ ಇವತ್ತು ನಮ್ಮ ಸೆಟ್ಗೂ ಬಂದಿದ್ದಾರೆ. ಇಲ್ಲಿ ನಮ್ಮ ಬೋಡಾ ಬ್ರೋ ಮತ್ತು ನವೀನ್ ಇದ್ದಾರೆ. ಇವ್ರನ್ನ ಕೂಡ ಪ್ರಶ್ನೆ ಕೇಳೋಣ. ಇವ್ರಿಗೆ ಯಾರು ಫಸ್ಟ್ ನಿಂತಿರ್ತಾರೋ ಅವ್ರಿಗೆ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ. ಕಣ್ಣು. ಅಣ್ಣ ಹೊಡಿತೀನಿ ನಿಮಗೆ, ಇಲ್ಲೇ ಪಕ್ಕದಲ್ಲಿ ಕಣ್ಣು ಅಂತೆ. ಏನಂತೆ ಅವ್ನಿಗೆ ಹೇಳ್ಕೊಡಂಗಿಲ್ಲ. ಹಾ, ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತೆ. ಕಣ್ಣ. ನಂಗೆ ಗೊತ್ತಿಲ್ಲ, ಉತ್ತರ ಕೊಡ್ಬೇಕು ನೀನು. ಸೊ ನಿಮ್ಮ ಎರಡನೇ ಪ್ರಶ್ನೆ. ಕಾಸಿನ ಕುದುರೆಗೆ ಬಾಲದ ಲಗಾಮು. ಇದು ಪ್ರಾಬಬ್ಲಿ ಗೊತ್ತಿರುತ್ತೆ ನಿಮಗೆ. ಕಾಸಿನ ಕುದುರೆಗೆ ಬಾಲದ ಲಗಾಮು. ಅಯ್ಯಯ್ಯೋ, ನಂಗೇನು ನೆನಪಾಗ್ತಿಲ್ವಲ್ಲ. ಕಾಸಿನ ಕುದುರೆಗೆ ಬಾಲದ ಲಗಾಮ. ಉತ್ತರ ಗೊತ್ತಿಲ್ಲ. ಕಾಸಿನ ಕುದುರೆಗೆ ಬಾಲದ ಲಗಾಮ್. ಹೊಡೆದೇ ಬಿಡ್ತೀನಿ ಗ್ಯಾರಂಟಿ, ಹೇಳ್ಕೊಟ್ರೆ ಮತ್ತೆ ಇವಾಗ. ಸೂಜಿ ತರಣ್ಣ. ಅಲ್ಲ, ಡಿಸೈನರ್ ಅಲ್ವಾ, ನೆನಪಾಗ್ಲೇಬೇಕು. ಇದೆಲ್ಲ ಸ್ಕೂಲಲ್ಲಿ ಕೇಳಿರ್ತೀವಿ ನಾವು. ಕಾಸಿನ ಕುದುರೆಗೆ ಬಾಲದ ಲಗಾಮು. ಪರ್ಸೋ. ಪರ್ಸೋ. ಪರ್ಸ. ಯಾವ ತರ, ಯಾವ ಅರ್ಥದಲ್ಲಿ? ಇಲ್ಲ, ಹಂಗೆ ಕಾಸು. ಕಾಸು ಅಂದ ತಕ್ಷಣ ಪರ್ಸು ಅಂತನಾ? ಸಾರಿ, ಹೋಯ್ತು. ಓಕೆ, ಐಡಿಯಾನೇ ಇಲ್ಲ. ಬುಗುರಿ. ಒಂದೇ ಆನ್ಸರ್ ಕರೆಕ್ಟಾಗಿ ಹೇಳ್ಬೇಕು ಅಷ್ಟೇ. ನೀವು ಇರೋಬ್ಬರ 20 ಆನ್ಸರ್ನೆಲ್ಲ ಹೇಳಂಗಿಲ್ಲ. ಒಂದಕ್ಕೆ ಸ್ಟಿಕನ್ ಗುರು. ಬುಗುರಿ ಬುಗುರಿ. ಓಕೆ, ಸೊ ಇವರ ಉತ್ತರ ಬುಗುರಿ ಆಗಿದೆ. ಹುಡುಗಿ. ಇದು ಯಾವುದು ಹುಡುಗಿ ಇಟ್ಕೊಂಡ್ಬಿಟ್ರಲ್ಲ. ಅದು ಕಾಸಿನ ಕುದುರೆಗೂ ಬಾಲದ ಲಗಾಮ್ಗೂ ಏನಿದೆ ಹುಡುಗಿ ಸಂಬಂಧ ಇಲ್ವಲ್ಲ? ಅದು ನಿಮ್ಗೆ ಆನ್ಸರ್ ಗೊತ್ತಾಗ್ತಾ? ಓಕೆ, ದಿಸ್ ಇಸ್ ಕಾಲ್ಡ್ ಓವರ್ ಕಾನ್ಫಿಡೆನ್ಸ್. ಇರಲಿ, ಗೊತ್ತಾಗಲಿಲ್ಲ. ಹಿಂಟು ಕಣ್ಮುಂದೆನೇ ಇದೆ. ಓಕೆ, ಕಣ್ಣು ಮುಂದೆನೇ ಹಿಂಟಿದೆ. ಕಾಸಿನ ಕುದುರೆಗೆ ಬಾಲದ ಲಗಾಮು. ಗೊತ್ತಿಲ್ವಾ? ಸೂಜಿ ದಾರ.
ಕಾಸಿನ ಸರನಾ? ಕಾಸಿನ ಕುದುರೆಗೆ ಬಾಲದ ಲಗಾಮು. ಗೊತ್ತಾಗ್ತಿಲ್ಲ, ಹೇಳಿ ನೋಡೋಣ. ಓಕೆ, ಲ್ಯಾಬ್ಸ್. ನನಗೆ ಗೊತ್ತಿರೋ ಥರ ಹುಡುಗಿ ಇರ್ಬೋದು. ಅವ್ರು ಯಾರೋ ಹುಡುಗಿ ಅಂತ ಕೊಟ್ಟಿದ್ರಲ್ಲ, ಅದಕ್ಕೆ ಕಾಪಿ ಮಾಡ್ತಾ ಇದ್ದೀರಾ. ಇದಕ್ಕೆ ಕಾಪಿ ಮಾಡಿದ್ರೆ ಪಾಸ್ ಆಗಲ್ಲ. ಮೇಡಮ್ ಗಾಳಿಪಟ. ಕಾಸಿನ ಕುದುರೆಗೆ ಬಾಲದ ಲಗಾಮ. ಓಕೆ, ಗಾಳಿಪಟನ ಉತ್ತರ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದಾರೆ, ಬರೀ ಪ್ರಶ್ನೆನೇ ಇದೆ. ನೋಡಿದ್ರು ಏನು ಪರವಾಗಿಲ್ಲ. ನೋಡ್ತಾ ಇಲ್ಲ ನಾನು. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ತುಟಿ ಕೆಂಪಾಗಿದೆ, ಆಯ್ತಾ? ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ. ನಂಗೆ ಇದಕ್ಕೆಲ್ಲ ಆನ್ಸರ್ ಗೊತ್ತಿಲ್ಲ. ಐ ಆಮ್ ವೆರಿ ಬ್ಯಾಡ್ ಅಟ್ ದಿಸ್. ಅಂದ್ರೆ ಇದೇನಾದ್ರು ಪಕ್ಷಿನ, ಪ್ಯಾರೆಟಾ? ಯೋಚನೆ ಮಾಡ್ಬಿಟ್ಟು ಹೇಳಿ, ಒಂದು ಆನ್ಸರ್ ಕೊಡಿ. ಕ್ಲೂ ಕೊಡಿ ಅಂತ ಹೇಳಿ. ಹಾ, ಕ್ಲೂ. ನೀವು ಹೇಳಿದ್ರಲ್ಲೇ ಉತ್ತರ ಇದೆ. ಪಕ್ಷಿ, ಅದು ಏನು ಅಂತ ಹೇಳ್ಬೇಕು. ಪ್ಯಾರೆಟ್, ಗಿಳಿ. ಅದೇ ಅದು ನಿಮ್ಮ ಆನ್ಸರ್ ಅಲ್ವಾ? ಬೈ ಚಾನ್ಸ್ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕೊಂಡ್ ಬಂದಿದ್ರೆ ಅದನ್ನ ನಾನೇ ಅಂತ ಹೇಳ್ಬೋದಾಗಿತ್ತು, ಬಟ್ ನಾನಲ್ಲ. ಅದು ಬಿಟ್ಟು ಹೆಣ್ಮಕ್ಳು ಬುದ್ಧಿ ಎಲ್ಲಿ ಬಿಡ್ತಾರೆ ಸರ್? ಎಲ್ಲಿದ್ರು ನಮ್ದು ಒಂದಿದ್ ಬಿಡ್ಲಿ ಅಂತ ಅದಕ್ಕೆ. ಇವಾಗ ಏನದು, ಮೈಯೆಲ್ಲ ಹಸಿರು, ತುಟಿ ಕೆಂಪಾಗಿದೆ. ಯಾವುದೋ ಇದು ಫ್ರೂಟ್ಸಾ? ಯೋಚನೆ ಮಾಡಿ. ನಾವು ಹೇಳಿಲ್ಲ. ಇನ್ನೇನು ನೇರಳೆಣ್ಣು ಇರ್ಬೋದು. ಏಯ್, ನೇರಳೆಹಣ್ಣು. ಗ್ರೀನ್ ಇಲ್ವಲ್ಲ? ಗ್ರೀನು ರೆಡ್ಗೆ ಏನ್ ರಿಲೇಟೆಡ್? ಏಯ್, ಹೊಡಿತೀನಿ ಮಹೇಶ ನಿನಗೆ. ಗ್ರೀನು ರೆಡ್ಗೆ ಅಂದ್ರೆ ಇನ್ ಪಪಾಯ ಬರುತ್ತೆ, ಇನ್ನೇನ್ ಬರುತ್ತೆ? ಏಯ್, ಯಾರು ಹಿಂಟ್ ಕೊಡ್ತಾ ಇದಾರೆ, ಅದಂತೂ ನಿಜ. ಮತ್ತೆ ನೇರಳೆ ಹಣ್ಣು ಇದ್ದಂಗೆ ಇತ್ತು, ಅದಕ್ಕೆ ನಾನು ನೋಡ್ತಾ ಇದ್ದೆ. ನೇರಳೆ ಮರ, ಟುಸ್ ಪಟಾಕಿ ಅಷ್ಟೇ. ಹೋಯ್ತು. ಎಲೆ ಅಡಿಕೆ. ಎಲೆ ಅಡಿಕೆ. ಓಕೆ, ಇಲ್ಲಿ ಉತ್ತರ ಇಲ್ಲ ಬಿಡಿ, ಕಾಣಿಸಲ್ಲ. ಓಕೆ, ನಿಮ್ಮ ಮುಂದಿನ ಪ್ರಶ್ನೆ. ಗೊತ್ತಾಗದು ಹೆಂಗೆ? ನಾನು ಕೊನೆಯಲ್ಲಿ ಹೇಳ್ತೀನಿ, ಅದಕ್ಕೋಸ್ಕರ ನೀವು ವಿಡಿಯೋ ನೋಡ್ಬೇಕು. ನಿಮ್ಗೆ ಇಷ್ಟ ಬಂದಿದ್ ವಿಡಿಯೋ ಆಯ್ತು. ಇದು ಒಗಟು ಆಲ್ರೆಡಿ ಯಾರೋ ಮಾಡಿಟ್ಟಿರೋ ಅಂತದ್ದು. ಓಕೆ, ನಾನು ಸೃಷ್ಟಿ ಮಾಡಿರೋದಲ್ಲ, ಬೇಡ. ಗೂಗಲ್ ಎಲ್ಲ ಮಾಡಂಗಿಲ್ಲ. ಎಲೆ ಇಲ್ಲ, ಸುಣ್ಣ ಇಲ್ಲ, ಅದೇ ಇಲ್ಲ ಅಂದ್ಮೇಲೆ ಎಲೆ ಅಡಿಕೆನ ಅಂತೀರಾ? ಇದೇ ಕನ್ಫ್ಯೂಷನ್. ಹೌದು, ಮಳೆ ಇಲ್ಲ, ಬೆಳೆ ಇಲ್ಲ, ಆದ್ರೂ ಹಸಿರಾಗಿದೆ. ಹೇಳ್ಬಿಡಿ ನೀವೇ, ಅಲ್ಲಿ ಗೊತ್ತಿಲ್ಲ. ಆಮೇಲೆ ಹೇಳ್ತೀನಿ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ನಿಮ್ಮಂದ ಹೇಳಲ್ಲ, ಇನ್ನೂ ಬೇರೆ ಪ್ರಶ್ನೆ ಕೇಳ್ಬೇಕಲ್ಲ. ಏನಿದು? ಗಿಣಿ. ಓಕೆ, ನೈಸ್. ಓಕೆ, ಆನ್ಸರ್ ನಾನೆಲ್ಲ ರಿವೀಲ್ ಮಾಡಲ್ಲ, ಲಾಸ್ಟ್ ಅಲ್ಲಿ ಮಾತ್ರ ರಿವೀಲ್ ಮಾಡ್ತೀನಿ. ಸೊ ಅದ್ರ ಅರ್ಥ ನೀವು ವಿಡಿಯೋ ನೋಡ್ಬೇಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದ್ ಲಿಫ್ಟಿಕ್ ಅಂತ. ನೀವು ಹುಡುಗಿರನ್ನ ಜಾಸ್ತಿ ನೋಡಿದ್ರೆ ಲಿಪ್ಸ್ಟಿಕ್ ಕಣ್ಣು ಕಾಣಿಸೋದು. ಮತ್ತೆ ಕೆಂಪು ತುಟಿ ಅಂದ್ರೆ ಹೆಣ್ಮಕ್ಳೇ ಅಪ್ಪ ನೆನಪಾಗೋದು. ಓಕೆ, ನಿಮ್ಗೆ ಏನಾದ್ರು ಉತ್ತರ ಗೊತ್ತಾ ಬೈ ಚಾನ್ಸ್? ಅವ್ರು ಹುಡುಗಿ ಅಂತ ಇದಾರೆ, ಹುಡುಗಿ ಲಿಪ್ಸ್ಟಿಕ್ ಅಲ್ವೇ ಅಲ್ಲ. ಆಕ್ಚುಲಿ ಹೇಳಂಗಿಲ್ಲ ನಾನು, ಅದನ್ನ ಹೇಳ್ಬಿಟ್ಟೆ. ಏನಕ್ಕೆ ಅಂತಂದ್ರೆ ಇವ್ರು ಬರೀ ಹುಡುಗಿನೇ ರಿಲೇಟೆಡ್ ಆನ್ಸರ್ ಕೊಡ್ತಾ ಇದಾರೆ, ಅದಕ್ಕೆ. ಇಲ್ಲ, ಗೊತ್ತಿಲ್ಲ. ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ರಿ, ಇವಾಗ ಹೇಳಿ. ಗೊತ್ತಾಗಲಿಲ್ಲ. ಕನಕಾಂಬರ ಗಿಡ. ಕನಕಾಂಬರ ಗಿಡ. ಕೆಂಪು ಇದೆ, ಹಸಿರು ಇರುತ್ತೆ. ಅಟ್ಲೀಸ್ಟ್ ಏನೋ ಒಂದು ಯೋಚನೆ ಮಾಡಿದ್ರೆ, ಆ ಕಡೆ ಇರೋರು ಏನೋ ಒಂದು ಚೆನ್ನಾಗಿ ಹೇಳಿದ್ರು. ಭೂಮಿ ಇರಬೇಕು, ಇಲ್ಲ ಆಕಾಶ? ಒಂದು ಉತ್ತರ ಕೊಡ್ಬೇಕು. ಆಕಾಶ. ಆಕಾಶ ಕೆಂಪು ಹಸಿರು ಯಾವಾಗ ಆಯ್ತು ಅಂತ. ಭೂಮಿ. ಅದಿಲ್ಲ ಅಂದ್ರೆ ಇದು ಅಂತ. ಎರಡು ತಪ್ಪು, ಹೋಗ್ಲಿ ಬಿಡಿ. ಮೈ ಹಸಿರಾಗಿದೆ. ಯಾ, ನನಗೆ ಕನಕಾಂಬರ ಹೂವು ಗಿಡ. ಓಕೆ, ಕಳ್ತನ ಮಾಡಿದ್ರು ಇದನ್ನು ತಗೊಳ್ಳಿ. ಆಗಿದೆ. ಏನಿಲ್ಲ ಏನಿಲ್ಲ, ನಾಲಿಗೆ ನಾಲಿಗೆ ನಾಲಿಗೆ, ತುಟಿ ಕೆಂಪಾಗಿದೆ ಅಂತಿದೆ ಪ್ರಶ್ನೆ. ಮತ್ತೆ ನಾಲಿಗೆ ಯಾವ ಇದ್ರ ಅರ್ಥದಲ್ಲಿ ಅಂತ ಗೊತ್ತಿಲ್ಲ. ನಿಂಗೆ ಗೊತ್ತಾ? ಈಗ ಪಾಸ್ ಕೊಟ್ಟರೆ ನಾನು ಹೇಳ್ತೀನಿ. ಹಾಂ, ಗಿಳಿ ಮೇಡಮ್. ಓಕೆ ಓಕೆ, ಗಿಳಿ ಅಂತ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಸರಿನಾ ತಪ್ಪಾ ಅಂತ. ಸೊ ಇದು ಡೆಫಿನೆಟ್ಲಿ ಗೊತ್ತಿರುತ್ತೆ ನಿಮ್ಗೆ. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಚಿಕ್ಕ ವಯಸ್ಸಿನ. ಹೌದೌದು. ಸೊ ಇದೊಂದು ಡೆಫಿನೆಟ್ಲಿ ಗೊತ್ತಿರುತ್ತೆ ಅಂತ. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಮೊಟ್ಟೆ. ಓಕೆ, ನೈಸ್.
ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಇದೇನು ಯಾರು ಹೇಳ್ಕೊಡಂಗಿಲ್ಲ, ಯಾರು ಚೀಟ್ ಮಾಡಂಗಿಲ್ಲ ಇಲ್ಲಿ. ಮೊಟ್ಟೆ ಏಯ್ ದೀಪಣ್ಣ ಬರ್ತೀನಿ ರೀ. ನಿಮ್ಗೆ ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗ್ತದೆ, ನಮಗೇನು ಗೊತ್ತಿಲ್ಲ. ಅಂದರೆ ಇದು ವಿಭೂತಿ ಅಲೇ ವಿಭೂತಿ ಉಂಡೆ. ಕಾಪಿ ಮಾಡೋಕೆ ಹೋದಾಗ ನೀಟಾಗಿ ಕಾಪಿ ಮಾಡ್ಬೇಕು ಅನ್ನೋದು ಇದಕ್ಕೆ ಏನೆ. ಗೊತ್ತಿಲ್ಲ. ಅವ್ರ ರೋಲ್ ನಂಬರ್ ಸಮೇತ ಸೇರಿಸಿ ಬರೆದ್ರೆ ಹಿಂಗೆ ಫೇಲ್ ಆಗೋದು. ಇದೇನು ಕಣ್ಣ ಯಾರೋ ಹೇಳ್ಕೊಟ್ರು ಗೊತ್ತಿತ್ತು. ಹರ್ಡ್ ಸುತ್ತಮುತ್ತ ಇದು ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದ್ರು ಬಾಗಿಲಿಲ್ಲ. ಹಾ ಅದೇನು ಏನಿರ್ಬೋದು? ಮೊಟ್ಟೆನ ಓಹೋ ಇಲ್ಲ. ಇದೇನು ಮೊಟ್ಟೆನ ಏನಪ್ಪ ಆನ್ಸರ್ ನಿಮಗೆ ಗೊತ್ತಾ? ನಾನು ಲಾಸ್ಟ್ ಅಲ್ಲೇ ಹೇಳೋದು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಮೊಟ್ಟೆ ಯಾಕಂದ್ರೆ ನಾನು ಒಂದಷ್ಟು ಜನರನ್ನ ಪ್ರಶ್ನೆ ಕೇಳಬೇಕು. ಓಕೆ ಪ್ರಶ್ನೆ ಕೇಳಿ ಆದ್ಮೇಲೆ ಓಕೆ ನಾನು ಉತ್ತರ ರಿವೀಲ್ ಮಾಡ್ತೀನಿ. ಮೊಟ್ಟೆ ಓಕೆ, ನಿನ್ನ ಆನ್ಸರ್ ಮೊಟ್ಟೆ. ಓಕೆನೋ? ಬೆಳ್ಳುಳ್ಳಿ. ಓಕೆ ಓಕೆ, ಲ್ಯಾಪ್ಸ್ ಇಲ್ಲ. ಮೊಟ್ಟೆ ಅದು ಅದು ಮಾತ್ರ ಗೊತ್ತು. ಆಯ್ಕೆಗಳನ್ನ ಕೊಟ್ಬಿಟ್ರೆ ಆಯ್ಕೆ ಎಲ್ಲ ಕೊಟ್ಬಿಟ್ರೆ ಒಗಟು ಹೆಂಗಾಗತ್ತೆ? ನಮ್ಮ ಮನೇಲಿ ಎಗ್ ಬಿರಿಯಾನಿ ಮಾಡ್ಕೊಂತಿದ್ವಿ ಮೊಟ್ಟೆ. ಏ ಮೊಟ್ಟೆ ಬಾಸಿಗೆ ಮೊಟ್ಟೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಇದು ನನಗೆ ಕೊಡಿ ಮೇಡಮ್. ಆಕ್ಚುಲಿ ನಿಂದೆ ಪ್ರಶ್ನೆ. ಮೊಟ್ಟೆ ಎಗ್. ಮೊಟ್ಟೆ ಸರಿ. ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು? ಇದು ಟ್ರೈನ್ ಅಂತ ಉತ್ತರ ಕೊಟ್ಟಿದ್ದೀರಾ. ಓಕೆ. ಇಜ್ಲು ಹಾ, ಇಜ್ಲು ನುಂಗುತ್ತಾ ಗದ್ದಲ ಮಾಡುತ್ತಾ, ಸೌಂಡ್ ಮಾಡ್ತಾ. ನಮ್ಗೆ ಹಿಂಗೆಲ್ಲ ಹೇಳೇ ಇಲ್ಲ, ಹೋಗಿ ಮ್ಯಾಮ್ ನೀವು. ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀರಾ. ಹಂಗೂ ಹೇಳ್ಬಿಡಿ, ಅನ್ಬಿಡಿ, ಗೊತ್ತಾಗುತ್ತೆ. ಅಯ್ಯೋ ನಿನ್ನ ಪಿಪಿನ ಅಷ್ಟೇ ಲಾಪ್ಸ್. ಇಲ್ಲ ಇವಾಗ ಇದು. ಓಕೆ. ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು? ಕ್ವೆಶನ್ ಮುಗ್ಸಕ್ ಮುಂಚೆನೆ ಉತ್ತರ. ಓಕೆ. ಉಗಿಬಂಡಿ. ಒಳ್ಳೆ ಆಕ್ಟರ್ ಅಂತ ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರೂವ್ ಮಾಡ್ತಾ ಇದ್ದಾರೆ. ಇವಾಗ ಅದನ್ನ ನೋಡೋಕೆ ಆಗಲ್ಲ. ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು? ಒಂದಿಬ್ರು ಇದಕ್ಕೆ ಹೇಳಕ್ ಮುಂಚೆ ರೈಲು ನಂಗೆ ಗೊತ್ತೋ ಅಂತ. ಉಗಿಬಂಡಿ. ಅಪ್ಪಡಿ ಸರಿ. ನಾನ್ಯಾರು? ತುಂಬಾ ಸಖತ್ತಾಗಿ ಹೇಳ್ದಿರು. ನವಿಲು ಅಂತ ತಪ್ಪು ಉತ್ತರ ಅಂತ ಮಾತ್ರ ಹೇಳ್ತೀನಿ, ಸರಿಯಾದ ಉತ್ತರ ಹೇಳಲ್ಲ ನಾನು ಇವಾಗ. ಹೇಳು. ಕೋಣ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಾವಿಬ್ರು ಈ ತರ ವರ್ಕ್ ಮಾಡ್ತೀವಿ ಅಂತ ನೀವು ಯಾವತ್ತಾದ್ರೂ ಯಾವತ್ತೂ ಅನ್ಕೊಂಡಿರಲಿಲ್ಲ. ಬಿಕಾಸ್ ಅತಿ ಹೆಚ್ಚು ನಾವು ಬಿಗ್ ಬಾಸ್ ಮನೇಲಿ ಜಗಳ ಆಡಿರೋದು ಅಂದ್ರೆ ನಾನು ತನಿಷಾನೆ. ಕಂಟಿನ್ಯೂಸ್ ಆಗಿ ಡಿಸ್ಟರ್ಬೆನ್ಸ್ ಇರುತ್ತೆ ಅವ್ರ ಕಡೆಯಿಂದ. ನನ್ನ ವಾಯ್ಸ್ ಜೋರೇ ಇರೋದು. ನನ್ನ ಡಾಮಿನೇಟಿಂಗ್ ಆಗಿತ್ತು. ಟಾಸ್ಕ್ ಬಂದಾಗ ನಂಗಿದ್ಬೇಕು ಇದೆಲ್ಲ ಮ್ಯಾಟ್ರು. ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಹೇಳಿಲ್ಲ. ಆ ವಿಷಯನೇ ತಿರ್ಸ್ತಾ ಇದ್ದೀರಾ ನೀವು. ನಾನು ತಿರ್ಚಿಲ್ಲ ಮೇಡಮ್. ತುಂಬಾ ಆನ್ ದ ಫೇಸ್ ಬಂದು ಹೇಳ್ತಾ ಇದ್ದೀರಾ. ನನಗೆ ಇರಿಟೇಟ್ ಆಗುತ್ತೆ. ಯಾರನ್ನೂ ಇರಿಟೇಟ್ ಮಾಡಿ ನನಗೇನು ಸಿಗ್ಬೇಕಲ್ಲ. ಸೊ ಆಚೆ ಬಂದ್ಮೇಲೆ ಐ ಡೆಂಟ್ ನೋ ಯಾರ್ಯಾರ ಜೊತೆ ನಾನು ಟಚಲ್ಲಿ ಇರ್ತೀನಿ ಅಂತ. ಬಟ್ ಎರಡೂ ಕಡೆಯಿಂದ ಎಫರ್ಟ್ಸ್, ಬಟ್ ಅವ್ರ ಕಡೆಯಿಂದನೇ ಜಾಸ್ತಿ ಎಫರ್ಟ್ಸ್ ಬಂದಿರೋದು ಟು ಸ್ಟೇ ಇನ್ ಟಚ್ ಆಗಲಿ ಅಥವಾ ಕೆಲಸದ ವಿಷಯದಲ್ಲಾಗಲಿ ಪರ್ಸ್ನಲ್ ವಿಷಯದಲ್ಲಾಗಲಿ ಎಲ್ಲನೂ ವಿಚಾರಿಸ್ಕೊಳ್ಳೋದು ಇಟ್ ಇಸ್ ತನಿಷಾ. ಸೊ ನಾನು ಐ ಆಮ್ ಲಿಟಲ್ ಏನಂತಾರೆ ವೆರಿ ಡಿಸ್ಕನೆಕ್ಟೆಡ್. ಬಟ್ ಯಾವಾಗಲೂ ಅವರೇ ಎಫರ್ಟ್ ಮಾಡಿ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಅಥವಾ ಸೇರಿಸಿ ಮಾಡಿದ್ದು ಎಫರ್ಟ್ಸ್ ಎಲ್ಲ ಇಟ್ ಇಸ್ ಹರ್. ಸೊ ಕೆಲಸ ಅಂತ ಬಂದಾಗ ಎಸ್ ಶಿ ಕಾಲ್ಡ್ ಮೀ, ಶಿ ಇನಿಷಿಯೇಟೆಡ್ ಆ್ಯಂಡ್ ಮೀಟಿಂಗ್ ಆಯಿತು. ಮೀಟಿಂಗ್ ಆಗಿದ ತಕ್ಷಣ ಒಪಿನಿಯನು ಇದು ಏನು ಕೇಳಕ್ಕೆ ನಿಮ್ಮ ಒಪ್ಗೆನಾ ಅಂತಲೂ ಕೇಳಲಿಲ್ಲ ಅವರು. ತಗೊಳ್ಳಿ ಅಡ್ವಾನ್ಸ್ ತಗೊಳ್ಳಿ, ನೀವು ಮಾಡ್ತಾ ಇದ್ರೆ ಅಷ್ಟೇ ಈ ರೋಲು. ಇಟ್ ಇಸ್ ಅ ವೆರಿ ನೈಸ್ ರೋಲ್ ಅಂತ. ಐ ಆಮ್ ರಿಯಲಿ ಹ್ಯಾಪಿ ಬಿಕಾಸ್ ಸೆಟ್ಟಲ್ಲಿ ಆ ಒಂದು ಹೋಮ್ಲಿ ಎನ್ವಿರಾನ್ಮೆಂಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ಹರ್ ದ ಪ್ರೊಡ್ಯೂಸರ್. ಶಿ ಇಸ್ ಅ
ಬೆಸ್ಟ್ ಪ್ರೊಡ್ಯೂಸರ್. ಸೊ ಎಲ್ಲ ಈಸಿ ಮಾಡ್ಕೊಟ್ಟಿದ್ದಾರೆ ನನಗೆ. ಸೊ ನಾನು ಇಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀನಿ, ಶಾರ್ಟ್ ಇದ್ದಾಗ ಹೋಗಿ ಆಕ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಬಿಕಾಸ್ ಆಫ್ ಹರ್. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಶೀಸ್ ಅ ವೆರಿ ಏನಂತಾರೆ ಸ್ಟ್ರಾಂಗ್ ಲೇಡಿ. ಆಮೇಲೆ ಹಾರ್ಟ್ಲಿ ನಿಮ್ಗೆ ವರ್ಟ್ ಅನ್ಸ್ಬೋದು, ಬಟ್ ಹಾರ್ಟ್ಲಿ ಶಿ ಇಸ್ ಅ ವೆರಿ ಸಾಫ್ಟ್, ಎಮೋಷನಲ್, ಸೆನ್ಸಿಟಿವ್ ವುಮೆನ್. ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ, ನನ್ನ ಸ್ಪೀಚ್ ಮುಗೀತು. ಬಟ್ ನಾನು ಹೇಳಿದ್ದು ಎಲ್ಲ ಒಂದೊಂದು ಇಟ್ ಇಸ್ 100% ಟ್ರೂ ಅಂಡ್ ಇಟ್ಸ್ ಫ್ರಮ್ ಮೈ ಹಾರ್ಟ್. ದಟ್ಸ್ ವೆರಿ ಸ್ವೀಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆದಾಗಲಿ ಯೂಟ್ಯೂಬ್ಗೆ. ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಅಂಡ್ ಮಚ್. ತುಂಬಾ ಟ್ರೀಟ್ಗಳು ಬಾಕಿ ಇದೆ ಅವ್ರದ್ದು, ಸಿನಿಮಾದಾಗಿರ್ಬೋದು ಎಲ್ಲಾನು. ನಾನ್ ಕೊಡ್ತಾನೆ ಇರ್ತೀನಿ, ನಾವ್ ಜಾಯಿನ್ ಆಗಿಲ್ಲ ಅಷ್ಟೇನೆ. ಸೊ ಲೈಕ್ ವಿ ಡು ಸೆಪರೇಟ್ ಆದಷ್ಟು ಬೇಗ ನಾವು ಒಂದು ಪಾರ್ಟಿ ಮಾಡ್ತೀವಿ. ಐ ವಿಲ್ ಮೀಟ್ ಯು ಇನ್ ತನಿಷಾಸ್ ಪಾರ್ಟಿ. ಡನ್. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಸಮಯವನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸಬ್ಕರ್ ಬಕ್ರ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಯಾವಾಗ್ಲೂ ನಾನು ನಿಮ್ಗೋಸ್ಕರ ವಿಡಿಯೋಗೆ ಕಾಣಿಸ್ಕೊತಾ ಇದ್ದೆ. ಇವತ್ತು ನನ್ನ ವಿಡಿಯೋಗೆ ನೀವು ಕಾಣಿಸ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಖುಷಿಯಾಗಿರಿ. ಹಿಂಗೆ ಹೇಳ್ಬಿಟ್ಟು ಹಿಂಗೆ ಹೋಗ್ಬಿಟ್ಟೆ ಆಮೇಲೆ ಬರ್ಬೇಕು. ಇಲ್ಲ, ಬರ್ತೀನಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೈಸ್. ಅಂದರೆ ಕೋಣ ಎಕ್ಸ್ಪೆಷಲಿ ನನಗೊಂದು ಬೇರೆನೇ ಒಂದು ಆಯಾಮ ತಂದುಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೈಸ್, ತುಂಬ ಚೆನ್ನಾಗಿದೆ ಕೆಲಸ ಮಾಡೋದಕ್ಕೆ. ಅಂದರೆ ಫ್ರೆಂಡ್ಲಿ ಆಗಿದ್ದಾಗ ಎಲ್ಲರೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗ್ಬೋದು. ಒಂದಷ್ಟು ಕಂಫರ್ಟ್ ಝೋನ್ ತುಂಬ ಮುಖ್ಯ ಸಿನಿಮಾ ಮಾಡಬೇಕಾದಾಗ. ಯಾವುದೇ ಒಂದು ಕೆಲಸ ಮಾಡಬೇಕಾದಾಗೂ ಕಂಫರ್ಟ್ ಝೋನ್ ಅನ್ನೋದು ಭಾಳ ಮುಖ್ಯ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಐ ಎಂಜಾಯ್ಡ್ ಎವ್ರಿಬಡೀಸ್ ಕಂಪನಿ. ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೂಪರ್. ಐ ಪ್ರೇ ಗಾಡ್ ದಟ್ ದೇ ವಿಲ್ ಬಿ ಒನ್ ಆಫ್ ದ ಗುಡ್ ಪ್ರೊಡ್ಯೂಸರ್ಸ್ ಅಂಡ್ ದೇ ಶುಡ್ ಬಿ ಒನ್ ಆಫ್ ದ ಗ್ರೇಟ್ ಪ್ರೊಡ್ಯೂಸರ್ಸ್ ಇನ್ ದ ಇಂಡಸ್ಟ್ರಿ. ಐ ವಿಶ್ ದೆಮ್ ಆಲ್ ಬೆಸ್ಟ್ ಆಫ್ ಲಕ್. Thank you so much, sir. Thank you. Means a lot. I'm very happy working with you. I'm really very happy working with you. There's no doubt about it. ನಿಜವಾಗ್ಲೂ ನೈಟ್ ಭಾಳ ದಿವಸ ಆದ್ಮೇಲೆ ನಾನು ಮಾಡೋದು. ಇಲ್ದಿದ್ರೆ 6 ಗಂಟೆ 8:30 9 ಗಂಟೆ ಮೇಲೆ ಇಲ್ಲ, ಒಂದು ಮಾತು ಆಡದೆ ಬಾಯಿ ಮುಚ್ಕೊಂಡು ಕುಂತಿದ್ದೆ ಇದೇ ಪಿಕ್ಚರ್ ಅಲ್ಲಿ. ಐ ಡೋಂಟ್ ನೋ ವೈ. ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮಲ್ಲಿ ಅಂದರೆ ನಮ್ಮ ಸೆಟ್ಟಲ್ಲಿ ಇದ್ದಂಥ ಒಂದಷ್ಟು ಜನ ಯಾವ ರೀತಿಯಾಗಿ ಈ ಒಂದು ಒಗಟನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ. ನನಗಂತೂ ಇವರನ್ನ ಪ್ರಶ್ನೆಗಳನ್ನ ಕೇಳಿ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಒಳ್ಳೊಳ್ಳೆ ಉತ್ತರಗಳು ಸಿಕ್ತು ಆ್ಯಂಡ್ ಒಂದೊಳ್ಳೆ ಫನ್ ಟಾಕ್ ಕೂಡ ಆಯಿತು. ಸೊ ಇಷ್ಟೆಲ್ಲ ಆಗಿದ್ದಕ್ಕೆ ನಾನಂತೂ ಸಿಕ್ಕಾಬಿಟ್ಟೆ ಖುಷಿಯಾಗಿದ್ದೀನಿ. ಈ ವಿಡಿಯೋನ ನೋಡಿ ನೀವು ಕೂಡ ಅಷ್ಟೇ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಹಾಗೂ ಎಕ್ಸೈಟಿಂಗ್ ವಿಡಿಯೋಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಇಟ್ ಇಸ್ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.